ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಕ್ಸ್ಕ್ಯೂಸ್ ಮೀ, ಆದಿ. ಹಾಯ್ ಆದಿ. ಹಾಯ್ ಮೇಡಮ್, ಹೇಳಿ. ಇದು ನಿಮಗೆ ಕಿಟ್ಟಿಯವರು ತುಂಬ ಒಳ್ಳೆ ಪರಿಚಯ ಇರೋರಾ? ಹಾಂ, ಯಾಕೆ ಮೇಡಮ್, ಏನಾದರೂ ಪ್ರಾಬ್ಲಮ್ಮಾ? ಅವರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಏ ಇಲ್ಲ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಅಂದರೆ ನೀವು ಸಡನ್ನಾಗಿ ಕೇಳಿದ್ರಲ್ವಾ, ಅದಕ್ಕೆ ಎಲ್ಲ ಓಕೆನಾ ಅಂತ ಕೇಳಿದೆ ಅಷ್ಟೇ. ಓಕೆ ಓಕೆ. ಅದು ನನಗೆ ಅವ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು, ಅದಕ್ಕೆ ಕೇಳ್ತು. ಮೇಡಮ್, ನಮ್ಮ ಮನೆಯವರು, ಲಕ್ಕಿ ಮನೆಯವರು, ನಮ್ಮ ತಾತ ಎಲ್ಲರೂ ಕ್ಲಾರಿಟಿ ತಗೊಂಡ್ಮೇಲೆ ಈ ಮದುವೆ ನಡ್ತಿರೋದು. ನಿಮಗೆ ಯಾಕೆ ಕ್ಲಾರಿಟಿ ಬೇಕಿತ್ತು ಅಂತ? ಈ ಕಿಟ್ಟಿ ಅವರು ಆಸ್ ಎ ಪರ್ಸನ್ ಹೆಂಗೆ? ಅಂದ್ರೆ ಆ ಮನುಷ್ಯ ಒಳ್ಳೆಯವರಾ? ಅವ್ರ ಸವಸ ಎಲ್ಲ ಹೆಂಗೆ ಅಂತ? ಏನು ಮೇಡಮ್ ನೀವು, ನಾನು ಈ ಊರಿಗೆ ಬಂದಮೇಲೆ ನನಗೆ ಮೊದಲು ದೋಸ್ತ್ ಅಂತ ಆಗಿದ್ದೆ ಕಿಟ್ಟಿಯವರು. ನಾನು ಅಷ್ಟು ಈಸಿಯಾಗಿ ಯಾರನ್ನೂ ನಂಬಲ್ಲ ಮೇಡಮ್. ಸ್ಟಾರ್ಟಿಂಗ್ ನನಗೂ ಡೌಟ್ ಇತ್ತು, ಆಮೇಲೆ ಅವ್ರ ಜೊತೆ ಎಲ್ಲ ಓಡಾಡಿದ ಮೇಲೆ ಗೊತ್ತಾಗಿತ್ತು ನಮ್ಮ ಕಿಟ್ಟಿಯವರು ಅಪರಂಜಿ ಅಂತ. ಓ ಹೌದಾ? ಹಾಗಾದ್ರೆ ಅವ್ರನ್ನ ಎಳ್ನೀರು ಕಿಟ್ಟಿ ಅಂತ ಯಾಕೆ ಕರೆಯೋದು? ಅದ ಅವ್ರದ್ದು 100 ಎಕರೆ ತೆಂಗಿನಕಾಯಿ ತೋಟ ಇದೆ ಮೇಡಮ್. ಅವರು ಎಳ್ನೀರು ಬಿಸ್ನೆಸ್ಸಲ್ಲೇ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಅದಕ್ಕೆ ಊರಿನ ಜನ ಎಲ್ಲ ಅವ್ರಿಗೆ ಪ್ರೀತಿಯಿಂದ ಎಳ್ನೀರು ಕಿಟ್ಟಿಯಿಂದ ಟೈಟಲ್ ಕೊಟ್ಟಿದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಹೆಂಗೆ? ಅವ್ರ ಫ್ರೆಂಡ್ಸು. ನೀವು ಇಲ್ಲಿದ್ದೀರಾ? ಹೌದು ಲಕ್ಷ್ಮಿ, ನಿನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಫ್ರೆಂಡ್ ಅಂತ ಹೇಳ್ಕೊಂಡ್ರ? ಹ್ಞೂ, ಮತ್ತೆ ಲಕ್ಕಿ ನೀನು ನನ್ನ ಬೆಸ್ಟ್ ಫ್ರೆಂಡ್. ಓಹೋ, ಮದುವೆ ಗಂಡು ಹೆಣ್ಣು ಇಬ್ರು ಬೆಸ್ಟ್ ಫ್ರೆಂಡ್ಸಾ ನಿಮಗೆ? ಅದು ಬೇಸಿಕಲಿ ಐ ಆಮ್ ಅ ವೆರಿ ಫ್ರೆಂಡ್ಲಿ ಪರ್ಸನಾಲಿಟಿ. ತಾತ ಈಗ ಹೇಗಿದ್ದಾರಂತೆ? ಆರಾಮಾಗಿದ್ದಾರೆ. ಹಾಗಿದ್ರೆ ಬರ್ತಾರಂತ? ಅಷ್ಟಾರಾಮಾಗೂ ಇಲ್ಲ, ಇನ್ನೂ ಸ್ವಲ್ಪ ಜ್ವರ ಇದೆ. ಹೌದಾ? ಹೇಗಿದ್ರು ನಮ್ಮ ಡಾಕ್ಟರ್ ಅದಕ್ಕೆ ಇಲ್ಲೇ ಇದ್ದಾರಲ್ಲ, ಅದಕ್ಕೆ ನೀವು ಒಂದ್ಸಲ ತಾತನ ನೋಡಿ. ರಿಸೆಪ್ಷನ್ನು ಅವ್ರಿಲ್ಲದೆ ಆಗೋಯ್ತು, ನನಗಂತೂ ಬೇಜಾರೇ ಆಗ್ತಿದೆ. ಅಟ್ಲೀಸ್ಟ್ ನಾಳೆ ಮುಹೂರ್ತಕ್ಕಾದ್ರೂ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಏನಾಗಿದೆ ಅದೇವ್ರೆ? ಅಂದರೆ ಅಷ್ಟೇನು ಸೀರಿಯಸ್ ಇಲ್ಲ, ಜ್ವರ ಕಮ್ಮಿ ಆಗಿದೆ. ತಾತ ಈಗಾಗಲೇ ಊಟ ಮಾಡಿ ಮಲಗಿದ್ದಾರೆ. ಸುಮ್ಮನೆ ಮಲಗಿರೋರನ್ನ ಎತ್ತಿ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಅಷ್ಟೇ. ಅವ್ರು ನಾಳೆ ಮುಹೂರ್ತಕ್ಕೆ 100% ಬರ್ತಾರೆ. ಅವ್ರು ಇವತ್ತೇ ಬರ್ತೀನಿ ಅಂತಿದ್ರು. ನಾನೇ ಅವರಿಗೆ ಇವತ್ತು ರೆಸ್ಟ್ ಮಾಡಿ ನಾಳೆ ಮುಹೂರ್ತಕ್ಕೆ ಬನ್ನಿ ಅಂತ ಒತ್ತಾಯ ಮಾಡಿ ಮಲಗಿಸ್ಬಿಟ್ಟು ಬಂದೆ. ಸೊ ಹೀಸ್ ಆಲ್ಮೋಸ್ಟ್ ಫೈನ್. ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಗಂಡಿನ ಮನೆಯವ್ರಿಗೆ ಮಲಗಕ್ಕೆ ವ್ಯವಸ್ಥೆ ಮಾಡಬೇಕಂತ ಹೋಗಿ ಬರ್ತೀನಿ. ಲಕ್ಷ್ಮಿ, ನಿನ್ನ ಫ್ರೆಂಡ್ ಆದಿ ಹೆಂಗೆ? ಅವನ್ನ ನಂಬೋದಾ? ಮೊದಲು ನಾವಿಬ್ರು ತುಂಬ ಕಿತ್ತಾಡ್ತಾ ಇದ್ವಿ, ಅದಕ್ಕೆ ಈಗ ಫ್ರೆಂಡ್ ಆಗಿಬಿಟ್ಟಿದ್ದೀವಿ. ಸ್ವಲ್ಪ ತರಲೇನೆ, ಆದರೂ ಒಳ್ಳೆಯವನು. ಅದಕ್ಕೆ ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ಸ್. ಹೌದಾ? ಹಾಗಾದ್ರೆ ನಿಮ್ಮ ಮದುವೆಗೆ ಬಂದು ಫಾರ್ಮಲ್ ಆಗಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಟವ್ ಮಾಡಿ ಹೋಗ್ಲಾ ನಾನು? ಥ್ಯಾಂಕ್ಸ್ ಅಂತ. ಥ್ಯಾಂಕ್ಸ್. ಲಕ್ಷ್ಮೀಪುರ